ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗುವಾಗ ಭಾರತದಲ್ಲಿದ್ದದ್ದು 584 ರಾಜ್ಯಗಳು. ಪ್ರತಿ ರಾಜ್ಯಗಳ ರಾಜರುಗಳು, ಭಾಷೆ, ಸಂಸ್ಕೃತಿ, ಆಚರಣೆ ಬೇರ್ಬೇರೆಯಾಗಿತ್ತು. ಎಲ್ಲರನ್ನ ಒಗ್ಗೂಡಿಸಿ ಒಂದು ದೇಶ ಕಟ್ಟೋದು ಸುಲಭದ ಕೆಲಸ ಅಲ್ಲ. ಸ್ನೇಹಿತರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇ ಒಂದು ರಾಜ್ಯದ ರಾಜ. ಇಷ್ಟು ದಿನಗಳಿಂದ ಆ ರಾಜ್ಯವನ್ನ ಆಳ್ವಿಕೆ ಮಾಡಿ ರಾಜನಾಗಿ ಬದುಕಿರ್ತೀರಿ. ಸಡನ್ಲಿ ಯಾರೋ ಬಂದು, ನಾಳೆಯಿಂದ ನೀನು ರಾಜ ಅಲ್ಲ, ನಿನ್ನ ರಾಜ್ಯ ನಮ್ಮ ದೇಶಕ್ಕೆ ಸೇರಿಸಿ ಜನರ ಜೊತೆ ನಾಗರಿಕನ ಹಾಗೆ ನೀನು ಇರಬೇಕು ಅಂದ್ರೆ ಒಪ್ಕೊಬಿಡ್ತೀರಾ? ಖಂಡಿತ ಇಲ್ಲ. ಇದೇ ಪರಿಸ್ಥಿತಿ ಸ್ವತಂತ್ರ ಭಾರತಕ್ಕಿತ್ತು. ಹೀಗಾಗಿ ಎಲ್ಲಾ ರಾಜರುಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಿತ್ತು. ಆಗ ಮಹಾತ್ಮ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕರಿಗೆ ನೆನಪಾದದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಅವರೂ ಸಹ ಒಪ್ಪಿ ಎಲ್ಲ ರಾಜರನ್ನ ಭಾರತಕ್ಕೆ ಸೇರಿಸಿದರು. ಇಂಥ ಕಷ್ಟದ ಕೆಲಸವನ್ನ ಪೂರ್ಣ ಮಾಡಿದ್ರಿಂದ ವಲ್ಲಭಭಾಯ್ ಪಟೇಲ್ ಭಾರತದ ಮೊದಲ ಪ್ರಧಾನಿ ಆಗ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಪ್ರಧಾನಿಯಾಗಿದ್ದು ಮಾತ್ರ ಜವಾಹರ್ಲಾಲ್ ನೆಹರು. ಹಾಗಿದ್ರೆ ಅಲ್ಲಿ ನಡೆದದ್ದೇನು? ಗಾಂಧಿ ಮಾಡಿದ ಒಂದು ತಪ್ಪು ಕುಟುಂಬ ರಾಜಕಾರಣಕ್ಕೆ ಅಡಿಪಾಯವಾದದ್ದು ಹೇಗೆ ಗೊತ್ತಾ? ಈ ಕಥೆಯನ್ನ ನಿಮಗಾಗಿ ನಾನು ಹೇಳಲು ಹೊರಟಿದ್ದೇನೆ. ನೀವು ನನಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದಾಗ 584 ರಾಜವಂಶಗಳ ಆಳ್ವಿಕೆಯಲ್ಲಿ ರಾಜ್ಯಗಳಿದ್ದು. ದೇಶದ ರಚನೆಯ ಕಾರ್ಯಕ್ಕೆ ಮಹಾತ್ಮ ಗಾಂಧಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನ ನೇಮಕ ಮಾಡಿದ್ರು. ಯಾಕಂದ್ರೆ ಪಟೇಲರ ಲೀಡರ್ಶಿಪ್ ಎಂತಹದ್ದು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಎಲ್ಲ ರಾಜ್ಯಗಳಿಗೆ 3 ಆಯ್ಕೆಯಿದ್ದು: ಭಾರತಕ್ಕೆ ಸೇರಿಕೊಳ್ಳುವುದು, ಅಥವಾ ಪಾಕಿಸ್ತಾನಕ್ಕೆ ಸೇರಿಕೊಳ್ಳುವುದು, ಅಥವಾ ಸ್ವತಂತ್ರವಾಗಿಯೇ ಉಳಿಯುವುದು. ಪಟೇಲ್ ಮತ್ತು ಅವರ ಕಾರ್ಯದರ್ಶಿ ವಿ.ಪಿ. ಮೆನನ್ ಪ್ರತಿ ರಾಜರನ್ನ ಭೇಟಿ ಮಾಡಿದ್ರು. ಕೆಲವರ ಹತ್ತಿರ ವಿನಯವಾಗಿ ಕೇಳಿಕೊಂಡ್ರು, ಕೆಲವರಿಗೆ ರಾಜ್ಯದ ಅಭಿವೃದ್ಧಿಯ ಆಸೆ ತೋರಿಸಿದ್ರು, ಬಹುತೇಕರಿಗೆ ದೇಶಭಕ್ತಿಯ ಮಾತು ಹೇಳಿದ್ರು. ಆದರೆ ಎಲ್ಲರಿಗೂ ಡೆಡ್ಲೈನ್ಗೆ ಒಂದು ಡೇಟ್ ಕೊಟ್ಟಿದ್ರು. ಅಷ್ಟರೊಳಗಾಗಿ ಬಹುತೇಕ ಎಲ್ಲ ರಾಜ್ಯಗಳು ಭಾರತಕ್ಕೆ ಸೇರಿಕೊಂಡ್ರು. ಆದರೆ 3 ರಾಜ್ಯಗಳನ್ನ ಬಿಟ್ಟು: ಜಮ್ಮು ಕಾಶ್ಮೀರ, ಜುನಾಗಢ ಮತ್ತು ಹೈದರಾಬಾದ್. ಮೊದಲಿಗೆ ಗುಜರಾತ್ನ ಜುನಾಗಢದ ನವಾಬ್ ಮೊಹಮ್ಮದ್ ಮಹಬತ್ ಖಾನ್ಜಿ ಪಾಕಿಸ್ತಾನಕ್ಕೆ ಸೇರೋದಕ್ಕೆ ಬಯಸಿದ್ದ. ಆದರೆ ಪಟೇಲರು ಬಾಯಿ ಮಾತಿಗೆ ಬಗ್ಗದ ಕಾರಣ ಭಾರತದ ಮಿಲಿಟರಿ ಪಡೆಯನ್ನ ಕಳಿಸಿ ಒತ್ತಡ ಹೇರಿದ್ರಿಂದ ನವಾಬ್ ಕರಾಚಿಗೆ ಓಡಿಹೋದ. ನಂತರ ಜನರಿಗೆ ತಮ್ಮ ದೇಶದ ಆಯ್ಕೆಯ ಅವಕಾಶ ಕೊಟ್ಟರು. ಜನರು ಭಾರತವನ್ನ ಆಯ್ಕೆ ಮಾಡಿಕೊಂಡ್ರು. ಎರಡನೆಯದಾಗಿ ಹೈದರಾಬಾದ್. ಅದು ನಮ್ಮ ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರದ ಕೆಲ ಭಾಗಗಳು ಹಾಗೂ ಆಂಧ್ರ ಸೇರಿದ ದೊಡ್ಡ ರಾಜ್ಯವಾಗಿತ್ತು. ಅದರ ನಿಜಾಂ ಮೀರ್ ಒಸ್ಮಾನ್ ಅಲಿ ಖಾನ್ ಹಿಂದೂ ವಿರೋಧಿಯಾಗಿದ್ದ. ಆತ ರಜಾಕಾರರ ಗುಂಪಿನ ಮೂಲಕ ರೈಲುಗಳ ಮೇಲೆ ದಾಳಿ ಮಾಡಿಸಿ ಹಿಂದೂಗಳನ್ನ ಕೊಲ್ಲುತ್ತಿದ್ದ. ಹೀಗಾಗಿ ಆತನಿಂದ ಹೈದರಾಬಾದ್ ವಶಕ್ಕೆ ತೆಗೆದುಕೊಳ್ಳುವುದಕ್ಕೆ 1948 ಸೆಪ್ಟೆಂಬರ್ನಲ್ಲಿ ಭಾರತೀಯ ಸೇನೆ ದಾಳಿ ನಡೆಸಿತು. ಕೇವಲ 4 ದಿನಗಳಲ್ಲಿ ಹೈದರಾಬಾದ್ ಭಾರತಕ್ಕೆ ಸಿಕ್ಕಿತ್ತು. ಮೂರನೆಯದಾಗಿ ಜಮ್ಮು ಕಾಶ್ಮೀರ. ಅದರ ರಾಜ ಹರಿ ಸಿಂಗ್ ಹಿಂದೂವಾಗಿದ್ದ. ಆದರೆ ಜಮ್ಮು ಕಾಶ್ಮೀರದ ಜನರು ಮುಸ್ಲಿಂ. ಹಾಗಾಗಿ ಸ್ವತಂತ್ರವಾಗಿಯೇ ಉಳಿಯುವ ನಿರ್ಧಾರ ಮಾಡಿದ್ದ ಹರಿ ಸಿಂಗ್. ಆದರೆ ಪಾಕಿಸ್ತಾನ ಒಪ್ಪದೆ ಉಗ್ರರಿಗೆ ಬೆಂಬಲ ನೀಡಿ ಕಾಶ್ಮೀರದ ಮೇಲೆ ದಾಳಿ ನಡೆಸಿತು. ಹರಿಸಿಂಗನಿಗೆ ದಾರಿ ಕಾಣದೆ ಭಾರತದ ಸಹಾಯ ಕೇಳಿ ಭಾರತವನ್ನ ಸೇರಿದ. ಭಾರತ ತನ್ನ ಸೇನೆಯನ್ನ ಕಳಿಸಿ ಜಮ್ಮು ಕಾಶ್ಮೀರವನ್ನ ವಶಕ್ಕೆ ಪಡೆಯಿತು. ಒಂದು ರೀತಿಯಲ್ಲಿ ಪಾಕಿಸ್ತಾನವೇ ಭಾರತಕ್ಕೆ ಸಹಾಯ ಮಾಡಿದರು ಅಂತ ಹೇಳ್ಬೋದು. ಆದರೆ ಅಂದಿನಿಂದ ಇಂದಿನವರೆಗೂ ಪಾಕಿಸ್ತಾನ ಜಮ್ಮು ಕಾಶ್ಮೀರಕ್ಕಾಗಿ ಪ್ರಯತ್ನಿಸುತ್ತಲೇ ಇದೆ. ಹೀಗೆ ಭವ್ಯ ಬೃಹತ್ ಭಾರತವನ್ನ ರಚಿಸಿದ ಕೀರ್ತಿ ಸರ್ದಾರ್ ವಲ್ಲಭಭಾಯ್ ಪಟೇಲರಿಗೆ ಸಿರುತ್ತೆ. ಹೀಗಾಗಿ ನರೇಂದ್ರ ಮೋದಿಯವರು 31 ಅಕ್ಟೋಬರ್ 2018ರಲ್ಲಿ ಉಕ್ಕಿನ ಮನುಷ್ಯ ವಲ್ಲಭಭಾಯ್ ಪಟೇಲರ 597 ಅಡಿ ಎತ್ತರದ ಪ್ರತಿಮೆಯನ್ನು ನಿರ್ಮಿಸಿ ಗೌರವ ಸಲ್ಲಿಸಿದರು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಮೋದಿಯವರ ಮೂಲವಾದ RSS ಅನ್ನ ಬ್ಯಾನ್ ಮಾಡಿದವರ ಪೈಕಿ ಪಟೇಲರು ಕೂಡ ಒಬ್ಬರು. ಆದರೂ ಅವರ ಸಾಧನೆಗಳಿಗೆ ರಾಜಕಾರಣ ಹೊರತಾಗಿ ಗೌರವ ಸಲ್ಲಿಸಿದವರು ಬಿಜೆಪಿಯವರೇ. ಹಾಗಾದ್ರೆ ಅದೇ ಪಟೇಲರು ಇದ್ದ ಕಾಂಗ್ರೆಸ್ ಪಕ್ಷ ಅವರಿಗೆ ಮಾಡಿದ ಅನ್ಯಾಯ ಎಂತಹದ್ದು ಗೊತ್ತಾ? ಭಾರತದ ಪ್ರಧಾನಮಂತ್ರಿ ಆಯ್ಕೆಗಾಗಿ 15 ಕಾಂಗ್ರೆಸ್ ನಾಯಕರ ಒಳಾಂಗಣ ಚುನಾವಣೆ ನಡೆದಿತ್ತು. ಅದರಲ್ಲಿ 12 ಜನರು ಪಟೇಲರು ದೇಶದ ಮೊದಲ ಪ್ರಧಾನಿ ಆಗಬೇಕು ಅಂದ್ರೆ ಒಬ್ಬರೂ ಸಹ ನೆಹರು ಹೆಸರನ್ನ ಸೂಚಿಸಲಿಲ್ಲ. ಆದರೆ ನೆಹರು ತಾನೇ ಪ್ರಧಾನಿ ಆಗಬೇಕು ಅಂತ ಪಟ್ಟು ಹಿಡಿದ್ರು. ಆಗ ಗಾಂಧೀಜಿ ಮತ್ತೆ ಪ್ರವೇಶಿಸಿ ಪಾಟೀಲರನ್ನ ಕನ್ವಿನ್ಸ್ ಮಾಡಿ ನೆಹರು ಪ್ರಧಾನಿ ಅಭ್ಯರ್ಥಿ ಅಂತ ಆಯ್ಕೆ ಮಾಡಿದ್ರು. ಗಾಂಧೀಜಿ ಮಾಡಿದ ಈ ತಪ್ಪಿನ ಪ್ರಭಾವದಿಂದಾಗಿ 60 ವರ್ಷಗಳ ಕಾಲ ನೆಹರು ಕುಟುಂಬದವರೇ ಭಾರತವನ್ನ ಆಳ್ವಿಕೆ ಮಾಡಿದರು. ಆದರೆ ಪಟೇಲ್ ದೇಶದ ಹಿತಕ್ಕಾಗಿ ತಮ್ಮ ಹಕ್ಕನ್ನ ಬಿಟ್ಟುಕೊಟ್ರು. ಅವರು ಭಾರತದ ಮೊದಲ ಗೃಹ ಸಚಿವರಾದರು. ಅವರ ಸಾಧನೆಯನ್ನ ಗುರುತಿಸಲಿಕ್ಕೆ ವಿರೋಧ ಪಕ್ಷದ ನರೇಂದ್ರ ಮೋದಿ ಬರಬೇಕಾಯಿತು. ಈ ವಿಪರ್ಯಾಸದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಭಾರತದ ನಿಜವಾದ ಏಕೀಕರಣದ ನಾಯಕ ಉಪಪ್ರಧಾನಿ ಪಟೇಲರಿಗೆ ಒಂದು ನಮನ ಸಲ್ಲಿಸಿ ಲೈಕ್ ನೀಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.